ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ನನ್ನ ನಮಸ್ಕಾರಗಳು. ನಾನು ಈ ದಿನ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ, ಜೈಲಲ್ಲಿ ನಡೀತಾ ಇರೋಂತಹ ಅಕ್ರಮಗಳು, ನಾವು ಕಾರಾಗೃಹದಲ್ಲಿ ಬಂದಿಯಾಗಿರೋಂಥ ಸಂದರ್ಭದಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆಗಳು, ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನು ಬೇಕಾದ್ರೂ ಐಷಾರಾಮಿಯಾಗಿರೋ ಬಿಡ್ತಾರೆ. ನಾನು ಆಲೇ ಇದನ್ನ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೇಗೆ, ನಾವು ಒಳಗಡೆ ಬರಬೇಕು ಅಂತಂದರೆ ಎಲ್ಲ ತಪಾಸಣೆ ಮಾಡಿಬಿಡ್ತಾರೆ. ನಮ್ಮ ಕೈ ಮೊಬೈಲ್ಗಳು ಸೇರೋದಾದ್ರೂ ಹೇಗೆ ಅಂದರೆ ನೀವೇ ಯೋಚನೆ ಮಾಡಬೇಕು. ನಮ್ಮ ತಲೆ ದಿಂಬ ಹತ್ರ ನಾವು ಮೊಬೈಲ್ ಸಿಕ್ತು ಅಂತ ಹೇಳಿ FIR ಮಾಡ್ತಾರೆ. ನಮ್ಮ ತಲೆ ದಿಂಬ ಹತ್ರ ಮೊಬೈಲ್ ಬಂದಿದ್ದಾದ್ರೂ ಹೆಂಗೆ, ನಮ್ಮನ್ನೇನೋ ಪರ್ಚೇಸ್ ಮಾಡ್ಕೊಳಕ್ಕೆ ಆಚೆ ಕಡೆ ಬಿಡ್ತಾರ? ಇಲ್ಲ ನಾವೇನಾರು ತಂದು ಯೂಸ್ ಮಾಡೋಷ್ಟು ಸಹಾಯ ಮಾಡಕ್ಕೆ ಬಿಡ್ತಾರ? ಇವರೇ ತಂದು ಮಾರ್ತಾರೆ, ಎಣ್ಣೆ ಡ್ರಿಂಕ್ಸ್ ಮಾರ್ತಾರೆ. ಅಧಿಕಾರಿಗಳೇ ಅಕ್ರಮ ಚಟುವಟಿಕೆ, ಅಧಿಕಾರಿಗಳ ಮೇಲೆ ಸುಮಾರು ಜೈಲು ಅಧಿಕಾರಿಗಳ ಮೇಲೆ ಸುಮಾರು ಪ್ರಕರಣಗಳಿವೆ. ಎಲ್ಲ ಮುಚ್ಚಾಕ್ತಾರೆ, 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ರಿಬ್ಯಾಕ್ ಮಾಡ್ಬಿಟ್ಟು ಮತ್ತೆ ರೆಡ್ ಡ್ಯೂಟಿಗೆ ಜಾಯಿನ್ ಮಾಡ್ಕೋತಾರೆ. ಮತ್ತೆ ಅವ್ರು ಮಾಡೋ ಅಕ್ರಮ ಚಟುವಟಿಕೆಗಳು ಮುಂದುವರಿಸ್ತಲೇ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಕಾರಾಗೃಹ ಇಲಾಖೆಗೂ ಕೊಟ್ಟಿರ್ತೀನಿ, ಪೊಲೀಸ್ ಇಲಾಖೆಗೂ ಕೊಟ್ಟಿರ್ತೀನಿ, ಮತ್ತು ಕೈಗಾರಿಕಾ ಪಡೆಗೂ ಸಹ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ಹ್ಯೂಮನ್ ರೈಟ್ಸ್ಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ, ರಾಜ್ಯಪಾಲರಿಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ಮಂಡ್ಯ SP ಅವ್ರ ಮೇಲೆ ಕೊಟ್ಟಿರ್ತೀನಿ, ಮಂಡ್ಯ ಜೈಲ್ ಅಧೀಕ್ಷಕರು TK ಲೋಕೇಶ್ ಅವ್ರ ಮೇಲೆ ಕೊಟ್ಟಿರ್ತೀನಿ. ಮತ್ತು ಬೆಳಗಾಂ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಂಥ KK ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಶಶಿಕಲಾ ಹಗರಣದಲ್ಲಿ ಬೆಳಗಾಂ ಜೈಲಿಗೆ ಪನಿಷ್ಮೆಂಟ್ ಮೇಲೆ ವರ್ಗಾವಣೆ ಮಾಡಿದ ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತು ಕೃಷ್ಣಮೂರ್ತಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಪ್ರತಿಭಾ ಅಂದ್ಬಿಟ್ಟು KSIS ಅಧಿಕಾರಿ ಮೇಲೆ, ಮಹಿಳಾ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತು KSIS ಇನ್ಸ್ಪೆಕ್ಟರ್ ಆದಂಥ ಜಯಶ್ರೀ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಮಂಡ್ಯ ತುಮಕೂರು SP ಅವರು ಮತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಂಗ್ನೊಲೆ ಪೊಲೀಸ್ ಸ್ಟೇಷನ್ ಮಾರುತಿ ಅವ್ರ ಮೇಲೂ ಸಹ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾಧ್ಯ ನಾಯಕ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾದಿಲ್ಲಿ ಹಲವು ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ತುಮಕೂರು SP ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನನಗೆ ಯಾವುದೇ ರೀತಿ ಬದುಕಕ್ಕೆ ಬಿಡ್ತಾ ಇಲ್ಲ. ಈ ಪೊಲೀಸ್ ಇಲಾಖೆಯವರು, ಕಾರಾಗೃಹ ಇಲಾಖೆ ಒಂದುಗೂಡಿ ನನ್ನ ಲೈಫ್ನ ಚಿತ್ರಾನ್ನ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ನನ್ನ ತಪ್ಪೇ ಮಾಡಿಲ್ಲ ಅಂದರೆ ನನಗೆ ಬಿಡುಗಡೆ ಮಾಡುತ್ತೆ. ನನ್ನ ಮೇಲೆ ಪ್ರಕರಣದ ಅಕ್ಯೂಸಲ್ಲಿ 32 ಪ್ರಕರಣಗಳು ಹಾಕಿರ್ತಾರೆ. 32 ಪ್ರಕರಣಗಳಲ್ಲಿ ನನ್ನ ಎಲ್ಲ ಪ್ರಕರಣಗಳು ಬಿಡುಗಡೆ, ಇನ್ನು 8 ಪ್ರಕರಣಗಳು ಮಾತ್ರ ಬಾಕಿ ಇರ್ತವೆ. ಅವು ಆಲೇಗ ಅಂತಿಮ ಹಂತದಲ್ಲ ಇದೆ. ಅದನ್ನ ಯಾವುದೇ ರೀತಿ ನನ್ನ ಮುಗಿಸ್ಕೊಳ್ಳೋಕ್ಕೋಸ್ಕರ ನಾನು ಕೋರ್ಟ್ ಕಚೇರಿಗೆ ಹೋಗ್ತಿರೋ, ಅಲ್ಲೂ ಸಹ ಬಂದು ಕೋರ್ಟ್ ಹತ್ರ ಪೊಲೀಸ್ನವರು ಸ್ಟೇಷನ್ ಕರೆಯೋದು, ಅಲ್ಲಿ ಕರೆಯೋದು, ಇಲ್ಲಿ ಕರೆಯೋದು, ಚಿತ್ರಹಿಂಸೆ ಕೊಡೋದು.